ಮನಮೋಹನ್ ಸಿಂಗ್ ಸಮಯದಲ್ಲಿ. ಮತ್ತು ಆಗ 110 120 ತನಕ ಒಂದು ಕಚ್ಚಾ ಬೆಲ್ಲಗಿದ್ದಾಗ 60-70 ರೂಪಾಯಿ ಮಾಡಿದ್ರು ಅವರು. ಇದು ಗೊತ್ತಿರಲಿ. ಇವತ್ತು ನೋಟಿನ ಅದು ರೂಪಾಯಿ ಮೌಲ್ಯ ಡೌನ್ ಆಗ್ಯದ 96-98 ಇವತ್ತು $1. ಮತ್ತು ನಾವು ಯಾವ ಪ್ರಮಾಣದಲ್ಲಿ ಕೊಡಬೇಕಾಗ್ತದೆ ನಮ್ಮ ಒಂದು ಖಜಾನೆ ದುಡ್ಡನ್ನು ಈ ಎಣ್ಣೆ ಆಯುರ್ಗಳಿಗೆ? ನಾವು 27 ದೇಶಗಳಿಂದ ಎಣ್ಣೆನ ಆಮದು ಮಾಡ್ಕೊಳ್ತಾ ಇದ್ವಿ. ಇವತ್ತು 42 ದೇಶಗಳನ್ನು ತೊಗೊಂಬರ್ತಾ ಇದ್ವಿ. ನಮ್ಮ ದೇಶದ ಉತ್ಪಾದನೆ ಇಲ್ಲರಿ. ನಾವು ಮ್ಯಾಕ್ಸಿಮಮ್ 80-90% ಹೊರಗಿಂದ ತರಿಸ್ಕೊಳ್ತೀವಿ. ಫಸ್ಟ್ ಚೈನಾ, ಅಲ್ಲೇ ಈ ಎಣ್ಣೆ ಬಾವಿಗಳಿಲ್ಲ, ನಮ್ಮಲ್ಲೂ ಇಲ್ಲ. ಏನೋ ಒಂದಿಷ್ಟು 10-20% ಇರ್ಬೋದು. 80% ಅಂತ ಏನು ನಿರ್ವಿವಾದವಾಗಿ ನಾವು ಹೊರಗಿಂದ ತರಿಸ್ಬೇಕು. ಆಗ 27 ದೇಶ ಇದ್ವಿ, 43 ಆಗ್ಯಾವ. ದೂರಿಂದ ತರಿಸ್ಬೇಕಾದ್ರೆ ಮತ್ತು ಹೆಚ್ಚಾಗ್ಯದ. ರೇಟ್ ಆಗ್ತದೆ, ಒಪ್ಪು ನಾವು ಮಾತನ್ನು. ಆಗ ಲಾಭ ಮಾಡ್ಕೊಂಡಿದ್ದೀನಿ ಮಾಡಿ ನಮ್ಮ ವಿಕಾಸ್ ಮೌರ್ಯ ಅವ್ರು ಕೇಳ್ತಾರೆ. 10 ವರ್ಷ ಲಾಭ ಮಾಡ್ಕೊಂಡ್ರಲ್ರಿ. ಈಗ 2.5 ತಿಂಗಳು ಅಥವಾ 3 ತಿಂಗಳು, ಇನ್ನೊಂದು 2 ತಿಂಗಳು ಆಯ್ತು ಅಷ್ಟೇ. ಅಷ್ಟರ ವಿರುದ್ಧ ಬಗ್ಗೆ ಹೇಳ್ತದೆ. ಯಾಕಂದ್ರೆ ಎಲ್ಲ ಕಡೆನೂ ಮ್ಯಾಕ್ಸಿಮಮ್ ರೇಟ್ ಏರ್ಲಿಕ್ಕತ್ತದ ರೀ. ಕೆಲವೊಂದು ದೇಶಗಳು 50% ಹೆಚ್ಚು ಮಾಡಿದ್ದಾರೆ. ಅದು ಒಪ್ಪುವಂಥ ಮಾತನ. ಕಾರಣ ಅವ್ರು ಸ್ಟಾಕೇಜ್ ಮಾಡಿಲ್ಲ ಮತ್ತು ಅವರು ಜನರಿಗೆ ಹಂಚಿಬಿಡ್ತಿದ್ದಾರೆ ದುಡ್ಡನ್ನು. ನಮ್ಮಲ್ಲಿಲ್ಲ, ಜನಕ್ಕೆ ಏನೂ ಬಂದಿಲ್ಲ ಆ ಸಂದರ್ಭದಲ್ಲಿ. ಈಗ ನೋಡಿರಿ, ಈಗ 80-90-95 ಎಷ್ಟು ದಿನಗಳು ಅದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮನಮೋಹನ್ ಸಿಂಗರ ಕಾಲ ಮುಗಿದ ತಕ್ಷಣ ಏನು ಬಂದರು, ಅದರಿಂದ ಏರ್ಕೋತ ಬಂತದೆ ಇದು 70 ಹೋಗಿ. ನಮ್ಮ ಮುಂದೆ ಏನು ಆಶ್ವಾಸನೆ ಕೊಟ್ಟಿದ್ರು ಎಲ್ಲರೂ. ಇರಾನಿಯವರು ಇವರೆಲ್ಲ ದೊಡ್ಡ ಆಶ್ವಾಸನೆ. ನಮ್ಮ ಮೋದಿಯವರು ಸಹಿತ ನಾವು 35-40 ರೂಪಾಯಿ ತಂದು ನಿಲ್ಲಿಸ್ತೀವಿ ಅಂತ ಹೇಳಿದ್ರು. ಏನು 1 ಲೀಟ್ರಿಗೆ ಬಂತ, ಇವತ್ತಿಗೂ ಬಂತ. ಹೋಲಿ ಕಡೆಗೆ ಮನಮೋಹನ್ ಸಿಂಗ್ ಇಟ್ಟಿದ್ರ, ಆದರೆ ಬಂತ, ಅದೂ ಇಲ್ಲ. ಇವತ್ತು